ನಮಸ್ಕಾರ. ಡಾಕ್ಟರ್ ನಾಗೇಶ್, ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಮತ್ತು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸಂಸ್ಥೆಯ ನಿರ್ದೇಶಕರು. ಐ ಎಮ್ ಎ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಇವತ್ತು ಗಟ್ ಬ್ರೈನ್ ಆಕ್ಸಿಸ್ ಅಂತ ಹೇಳ್ತೀವಿ. ಕರಳಿಗೂ ಬ್ರೈನ್ಗೂ ಬಹಳ ಸಂಬಂಧ ಇರುತ್ತೆ. ಮನುಷ್ಯರಾಗ್ಬೋದು, ಪ್ರಾಣಿಗಳಾಗ್ಬೋದು, ಏನೇ ಆದ್ರೂ. ಮತ್ತು ಬಹಳಷ್ಟು ಊಟದ ಅಲರ್ಜಿಗಳನ್ನ ನಾವು ಈ ನಡುವೆ ನೋಡ್ತೀವಿ. ಅದರಲ್ಲಿ ಹಾಲು ಮತ್ತು ಹಾಲಿನ ಪ್ರಾಡಕ್ಟ್ಸ್ ಕೂಡ ಬಹಳ ಮಹತ್ವದ್ದು. ಯಾವುದೇ ಹೊಟ್ಟೆ ಅಪ್ಸೆಟ್ ಆದಾಗ, ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ, ಏನೇ ಒಂದು ಅಪ್ಸೆಟ್ ಆದಾಗ ಕೂಡ ನಾವು ಡಾಕ್ಟರ್ ಹತ್ರ ಹೋದಾಗ ಹಾಲು ನಿಲ್ಲಿಸಿ, ಮೊಸರು ನಿಲ್ಲಿಸಿ ಅಂತ ಹೇಳ್ತಾರೆ. ನಾವು ಬೆಳೆಯೋ ಪದ್ಧತಿಯಲ್ಲಿ ಇದೆಲ್ಲ ತಿಂದು ಬೆಳೆದಿರ್ತೀವಿ, ಇದೆಲ್ಲ ನಿಲ್ಸೋಕ್ಕಾಗಲ್ಲ. ಆದ್ದರಿಂದ ಮಿಲ್ಕಿಂಗ್ ಅವರು ಸುಮಾರು ಗೋವುಗಳನ್ನ ಅವರೇ ಸಾಕಿ, ಅಲ್ಲಿ ಕೂಡ ಪ್ರಾಣಿಗಳ ಬ್ರೈನ್ ಆಕ್ಸೆಸ್ಗೆ ಮೂಗ್ದಾರ ಹಾಕ್ದಲೆ, ಏನು ಕಟ್ ಹಾಕ್ದಲೆ, ತುಂಬ ನ್ಯಾಚುರಲ್ಲಾಗಿ ಅದಕ್ಕೆ ಮೇವೆಲ್ಲ ಕೊಟ್ಟು A2 ಮಿಲ್ಕ್ ಅಂತ ನಾವೇನು ಕೊಂಡ್ಕೊಳ್ತೀವಿ, ಗಿರ್ ಮಿಲ್ಕ್ ಅಂತ ಏನು ಕೊಡ್ತೀವಿ, ಅದಕ್ಕೆ ಸಮಾನವಾದಂಥ ಒಂದು ಹಾಲು, ಮಜ್ಜಿಗೆ, ಬೆಣ್ಣೆ ಎಲ್ಲ ಮಾಡಿರ್ತಾರೆ. ಐ ಥಿಂಕ್ ಇದೆಲ್ಲ ನೋಡ್ತಾ ಇದ್ದರೆ ಅಲರ್ಜೆನ್ಸ್ ಕಡಿಮೆ ಇರ್ತದೆ. ಆಮೇಲಿಂದ ಆ್ಯಂಟಿಬಯೋಟಿಕ್ ಕೊಡೋಲ್ಲ. ಇದೆಲ್ಲ ಐ ಥಿಂಕ್ ಗುಡ್ ಪ್ರಾಕ್ಟೀಸ್. ಈಗ ಬೇರೆ ಕಡೆ ಹಾಲು ನೋಡುವಾಗ ನಮಗೆ ಗೊತ್ತಾಗಲ್ಲ ಎಷ್ಟು ಪ್ರಾಣಿಗಳು ಮಿಕ್ಸ್ ಆಗಿರುತ್ತೆ, ಏನು ಮಿಕ್ಸ್ ಆಗಿರುತ್ತೆ ಅಂತ. ಐ ಥಿಂಕ್ ಇಟ್ಸ್ ಎ ಗುಡ್ ಐಡಿಯಾ, ಇಟ್ಸ್ ಎ ಗುಡ್ ಬಿಗಿನಿಂಗ್. ಆಲ್ ದ ಬೆಸ್ಟ್ ಅವರಿಗೆ, ಆಲ್ ದ ಬೆಸ್ಟ್ ಹೇಳಿ. ಇದು ನಮ್ಮ ಆಹಾರ ಪದ್ಧತಿಗೆ ಬಹಳ ಮುಖ್ಯ, ಇದು ಬೇಕು ನಮಗೆ. ಭಾರತ ಈಗ 6-8% ಬೆಳೆಯುವಾಗ ನಾವು ಊಟದ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಐ ವಿಶ್ ದೆಮ್ ಆಲ್ ದ ಗುಡ್ ಲಕ್. ಥ್ಯಾಂಕ್ ಯು.